ಕಳೆದ ಸಾರಿ ಈ ತಿಮೋತಿನ ಬಗ್ಗೆ ನಾವು ಕೆಲವೊಂದು ವಿಚಾರಗಳನ್ನು ಆತ್ಮಿಕವಾದಂತಹ ಆಲೋಚನೆಗಳನ್ನ ಕೇಳಿಸಿಕೊಂಡಿದ್ದೇವೆ. ಪೌಲನ ಮನಸ್ಸಿನಲ್ಲಿ ತಿಮೋತಿನಿಗೆ ಇದ್ದಂತ ಒಂದು ಸ್ಥಾನ ನಾವು ಕೇಳಿಸಿಕೊಂಡಿದ್ದೇವೆ. ಮತ್ತು ತಿಮೋತಿನ ಒಂದು ಕುಟುಂಬ, ಆತನ ಬಾಲ್ಯ ಜೀವನ ಹೇಗುಂಟು ಅಂತ ಹೇಳಿ ಕೇಳಿಸಿಕೊಂಡಿದ್ದೇವೆ. ಆಮೇಲೆ ಆ ಮಗನಾಗಿರುವಂತ ತಿಮೋತಿನ ಬಗ್ಗೆ ಕೇಳಿಸಿಕೊಂಡಿದ್ದೇವೆ. ಅದರಲ್ಲಿರುವಂತ ಬಾಧ್ಯತೆಗಳು, ಮಗನಾಗಿರುವಂತ ತಿಮೋತಿ ತಂದೆಯ ವಿಷಯದಲ್ಲಿ ಯಾವ ರೀತಿಯಾಗಿ ಪ್ರವರ್ತಿಸಬೇಕು, ಮಗನಲ್ಲಿ ಇರುವಂತ ಬಾಧ್ಯತೆಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಅದಾ ಅದಾದ ಮೇಲೆ ತಿಮೋತಿನಲ್ಲಿ ಕುಮಾರನಾಗಿರುವಂತ ಇಲ್ಲ ಸಹೋದರನಾದಂತ ತಿಮೋತಿನ ಬಗ್ಗೆ ನಾವು ಕೇಳಿಸಿಕೊಂಡಿದ್ದೇವೆ. ಸಹೋದರನಾದಂತ ತಿಮೋತಿ ವಿಷಯಗಳನ್ನು ಕೇಳಿಸಿಕೊಂಡಿದ್ದೇವೆ. ಆಮೇಲೆ ಶಿಷ್ಯನಾಗಿರುವಂತ ತಿಮೋತಿನ ಬಗ್ಗೆ ಕೂಡ ನಾವು ಕೇಳಿಸ್ಕೊಂಡ್ವಿ. ಇದು ನಮ್ಮ ಧ್ಯಾನದಲ್ಲಿ ನಾವು ಆಲೋಚನೆ ಮಾಡ್ತೇವೆ ವಿಷಯಗಳು. ಇವತ್ತು ಕೂಡ ಯವನಸ್ಥನಾಗಿರುವಂತ ತಿಮೋತಿನಲ್ಲಿ ಮತ್ತೊಂದು ಗುಣವನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. ದೇವರ ಆತ್ಮನ ಸಹಾಯದೊಂದಿಗೆ ದೇವರು ರೀತಿಯಲ್ಲಿ ನಾವು ಕೇಳಿಸಿಕೊಳ್ಳೋಣ. ಅಪೊಸ್ತಲನಾದ ಪೌಲನು ತಿಮೋತಿನಿಗೆ ಬರೆದಂತ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನವನ್ನು ನಾವು ಓದಿಕೊಳ್ಳೋಣ. ತಿಮೋತಿನಿಗೆ ಬರೆದಂತ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನವನ್ನು ನಾನೇ ಓದ್ತಾ ಇದ್ದೇನೆ. ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡುವಂತೆ. ಪ್ರಿಯರೇ, ಇಲ್ಲಿ ಯವನಸ್ಥನಾಗಿರುವಂತ ತಿಮೋತಿನಿಗೆ ಅಪೊಸ್ತಲನಾದ ಪೌಲನು ಬರೆದಿರುವಂತ ಒಂದು ಪ್ರಾಮುಖ್ಯವಾದಂತ ಒಂದು ವಿಷಯವನ್ನು, ಆಲೋಚನೆಯನ್ನು ನಾವು ಓದಿಕೊಂಡಿದ್ದೇವೆ. ಈಗಾಗಲೇ ಕುಟುಂಬ, ಅದರ ಹಿನ್ನೆಲೆ ನೋಡಿದ್ದೇವೆ. ಮಗನಾಗಿರುವಂತ ತಿಮೋತಿನ ಬಗ್ಗೆ ನೋಡಿದ್ದೇವೆ. ಸಹೋದರನಾದಂತ ತಿಮೋತಿನ ಬಗ್ಗೆ ಓದಿದ್ದೇವೆ. ಶಿಷ್ಯನಾಗಿರುವಂತ ತಿಮೋತಿನ ಬಗ್ಗೆ ನಾವು ಕೇಳಿಸಿಕೊಂಡಿದ್ದೇವೆ. ಆದ್ರೆ ಈಗ ದೇವರ ಮನುಷ್ಯನಾಗಿರುವಂತ ತಿಮೋತಿನ ಬಗ್ಗೆ ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ದೇವರ ಮನುಷ್ಯನು, ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ಓ ಮ್ಯಾನ್ ಆಫ್ ಗಾಡ್, ದೇವರ ಮನುಷ್ಯನೇ, ನೀನು ಇವುಗಳಿಗೆ ದೂರವಾಗಿರು. ಯವನಸ್ಥನಾದಂತ ತಿಮೋತಿನನ್ನು ದೇವರ ಮನುಷ್ಯನು ಅಂತ ಕರೀಲಿಕ್ಕೆ ಆತನಲ್ಲಿ ಎಂತ ಕ್ವಾಲಿಫಿಕೇಶನ್ ಇದೆಯೋ ನಾವು ಕೇಳಿಸ್ಕೊಳ್ತಾ ಬಂದಿದ್ದೇವೆ. ಅದಕ್ಕಾಗಿ ಇವತ್ತು ಈ ದೇವರ ಮನುಷ್ಯನಾಗಿರುವಂತ ತಿಮೋತಿನಿಗೆ ಅಪೊಸ್ತಲನಾದ ಪೌಲನು ಕೊಟ್ಟಂತ ವಿಷಯಗಳನ್ನು, ಇಲ್ಲ ದೇವರ ವಾಕ್ಯಗಳನ್ನು ಈ ಸಮಯದಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಆದ್ರೆ ಮೊದಲು ಈ ದೇವರ ಮನುಷ್ಯನು ಅಂದ್ರೆ ಯಾರು ಅಂತ ನಾವು ಕೇಳಿಸ್ಕೊಳ್ಳುವಾಗ, ಈ ದೇವರ ಮನುಷ್ಯನು ಅನ್ನುವಂತ ಪದವನ್ನು ನಮ್ಮ ಪರಿಶುದ್ಧ ಗ್ರಂಥದಲ್ಲಿ, ಸತ್ಯವೇದದಲ್ಲಿ ಸುಮಾರು 71 ಸಾರಿ ಈ ಪದವನ್ನು ದೇವರಾತ್ಮನು ಉಪಯೋಗಿಸಿದ್ದಾನೆ. ಸತ್ಯವೇದದಲ್ಲಿ 71 ಸಾರಿ ದೇವರ ಮನುಷ್ಯನು ಅಂತೇಳಿ 71 ಸಾರಿ ಉಪಯೋಗಿಸಿದ್ದಾನೆ. ಅದರಲ್ಲಿ ಓಲ್ಡ್ ಟೆಸ್ಟ್ಮೆಂಟ್ ನಲ್ಲಿ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ 68 ಸಾರಿ ಅದನ್ನು ಉಪಯೋಗಿಸಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ 3 ಸಾರಿ ಮಾತ್ರ ಅದನ್ನು ಉಪಯೋಗಿಸಿದ್ದಾರೆ. ಅದರಲ್ಲಿ ಪ್ರಾಮುಖ್ಯವಾಗಿ ಯವನಸ್ಥನಾದಂತ ತಿಮೋತಿನಿಗೆ ಉಪಯೋಗಿಸುವುದರಲ್ಲಿ ಆತನು ಎಂತ ಶ್ರೇಷ್ಠವಂತ ಜೀವನವನ್ನು ಜೀವಿಸಿದ್ದಾನೋ ನಮ್ಗೆ ಅರ್ಥವಾಗ್ತದೆ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ದೊಡ್ಡ ದೊಡ್ಡ ಭಕ್ತರನ್ನು, ಶ್ರೇಷ್ಠವಾದಂತ ಪ್ರವಾದಿಗಳನ್ನು ದೇವರು ಕರೆದಿದ್ದಾನೆ ದೇವರ ಮನುಷ್ಯನಂತೆ. ಪ್ರಾರಂಭದಲ್ಲಿ ಕರೆಯಲ್ಪಟ್ಟವರು ಮೋಶೆ. ಮೊದಲನೇ ಸಾರಿ ದೇವರ ಮನುಷ್ಯನು ಅಂತ ಕರೆಯಲ್ಪಟ್ಟವನು ದೇವರ ಸೇವಕನಾಗಿರುವಂತ ನಾಯಕನಾದಂತ ಮೋಶೆಯನ್ನು ಕರೀತಾರೆ. ಆದ್ರೆ ಹೆಚ್ಚಾಗಿ ಕರೆಯಲ್ಪಟ್ಟಂತ ಪ್ರವಾದಿ ಎಲಿಷನ್. ಮೊದಲ ಸಾರಿ ಕರೆಯಲ್ಪಟ್ಟದ್ದು ಮೋಶೆ, ಆದ್ರೆ ಹೆಚ್ಚಾಗಿ ಹಳೆ ಒಡಂಬಡಿಕೆಯಲ್ಲಿ ಕರೆಯಲ್ಪಟ್ಟಂತದ್ದು ದೇವರ ಮನುಷ್ಯನಾಗಿ ಎಲಿಷನ್ ಕರೆಯಲ್ಪಡ್ತಾನೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಓನ್ಲಿ ಒನ್, ಯವನಸ್ಥರಾದ ತಿಮೋತಿಗೆ ಮಾತ್ರ ಆ ಪದವನ್ನು ಉಪಯೋಗಿಸಿದ್ದಾರೆ. ದೇವರ ಮನುಷ್ಯನೇ, ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರುವಂತೆ. ಅದಕ್ಕಾಗಿ ಒಬ್ಬ ಯವನಸ್ಥನಿಗೆ ಇಷ್ಟು ಶ್ರೇಷ್ಠವಾದಂತ ಒಂದು ಪ್ರಶಸ್ತಿ, ಒಂದು ಒಳ್ಳೆ ಬಿರುದನ್ನು ಕೊಡ್ಲಿಕ್ಕೆ ಅವನ ಜೀವನವು ಎಷ್ಟು ಶ್ರೇಷ್ಠವಾಗಿದೆಯೋ ನಾವು ಆಲೋಚನೆ ಮಾಡಬೇಕು. ಅದಕ್ಕಾಗಿ ಮೋಶೆಯನ್ನು ಕರೆದಿದ್ದಾರೆ.
ಸಂಸ್ಕರಣ ತಂದೆ ತಾಯಿಗಳಂತ ಮಾನೋಹನನ್ನು ದೇವರ ಮನುಷ್ಯ ಅಂತ ಕರೆದಿದ್ದಾರೆ. ಸಮುವೇಲನನ್ನು ದೇವರ ಮನುಷ್ಯ ಅಂತ ಕರೆದಿದ್ದಾರೆ. ದಾವೀದನನ್ನು ದೇವರ ಮನುಷ್ಯ ಅಂತ ಕರೆದಿದ್ದಾರೆ. ಏಲಿಯನನ್ನು ದೇವರ ಮನುಷ್ಯ ಅಂತ ಕರೆದಿದ್ದಾನೆ. ಮತ್ತೆ ಎಲೀಷನನ್ನು ಹೆಚ್ಚಾಗಿ ಎಲೀಷನನ್ನು ಕರೆದಿದ್ದಾರೆ. ಮತ್ತು ಸಮರಯದ ಆ ವೃದ್ಧ ಪ್ರವಾದಿ ಆತನನ್ನು ಕೂಡ ಈ ರೀತಿಯಾಗಿ ಅನೇಕ ದೊಡ್ಡ ದೊಡ್ಡ ಭಕ್ತರನ್ನು ಪ್ರವಾದಿಗಳನ್ನು ದೇವರ ಮನುಷ್ಯರು ಅಂತ ಕರೆದಿದ್ದಾರೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಮೂರೇ ಸಾರಿ ಈ ಪದವನ್ನು ಉಪಯೋಗಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ತಿಮೋತಿನ ವಿಷಯದಲ್ಲಿ ತಿಮೋತಿನಿಗೆ ಆ ಪದವನ್ನು ಆಪಾದಿಸಿ ಆತನು ಮಾತಾಡಿದಾಗ ಆತನ ಜೀವನವು ನಮಗೆಷ್ಟು ಮಾದರಿಕರವಾಗಿ. ಇಷ್ಟಿಗೆ ದೇವರ ಮನುಷ್ಯ ಅಂದ್ರೆ ಅರ್ಥ ಏನು, ಯಾರನ್ನು ದೇವರ ಮನುಷ್ಯ ಅಂತ ಕೇಳ್ತಾರೆ ಅಂತ ಹೇಳಿ ನೋಡುವಾಗ ನಾನು ಈ ವಿಲಿಯಂ ಮ್ಯಾಕ್ಡೊನಾಲ್ಡ್ ಅವರು ಬರೆದಂತ ಒಂದು ಪುಸ್ತಕದಲ್ಲಿ ನಾನು ಹೀಗೆ ಓದಿದ್ದೆ. ದೇವರ ಮನುಷ್ಯನಂದ್ರೆ ಅನೇಕರು ಅನೇಕ ಅರ್ಥಗಳನ್ನು ಹೇಳಿದ್ದಾರೆ. ಈಗ ನೀವು ಕೂಡ ಹೇಳ್ತೀರಿ ದೇವರ ಮನುಷ್ಯಂದ್ರೆ ಯಾರು ಅಂತ ಹೇಳಿ. ಆದ್ರೆ ಅನೇಕ ಜನರು ಅನೇಕ ಅರ್ಥಗಳನ್ನು ದೇವರ ಮನುಷ್ಯನಿಗೆ ಆ ಡೆಫಿನೇಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಮಾತ್ರ ವಿಲಿಯಂ ಮ್ಯಾಕ್ಡೊನಾಲ್ಡ್ ಅವ್ರು ಹೇಳುವಂತ ಒಂದು ಮಾತೇನಂತಂದ್ರೆ, ದೇವರ ಮನುಷ್ಯನು ಅಂದ್ರೆ ಅರ್ಥ ತನ್ನ ಸ್ವಂತ ಅಭಿಪ್ರಾಯ ಇಲ್ಲದವನು ದೇವರ ಮನುಷ್ಯನ ಅಂತ ಹೇಳಿ ವಾಕ್ಯದಲ್ಲಿ ಗಮನಿಸಿ. ವಿಲಿಯಂ ಮ್ಯಾಕ್ಡೊನಾಲ್ಡ್ ಅವರು ಆ ಡೆಫಿನೇಷನ್ ಕೊಟ್ಟಿದ್ದಾರೆ. ದೇವರ ಮನುಷ್ಯನಂದ್ರೆ ಅವನಿಗೆ ಸ್ವಂತವಾದಂತ ಒಂದು ಅಭಿಪ್ರಾಯ ಇರುವುದಿಲ್ಲ. ಅವನು ಏನೇ ಮಾಡಿದ್ರು ಕೂಡ ದೇವರ ಆಲೋಚನೆ ಪ್ರಕಾರವಾಗಿ, ದೇವರ ಚಿತ್ತದ ಪ್ರಕಾರವಾಗಿ ತನ್ನ ಕಾರ್ಯಗಳನ್ನು ಮಾಡುತ್ತಾನೆ. ಈತನೇ ದೇವರ ಮನುಷ್ಯನು ಅಂತೇಳಿ. ಆದ್ರೆ ಎಲ್ಲರಿಗೂ ಈ ಪದವನ್ನು ಉಪಯೋಗಿಸಲಿಲ್ಲ ಪ್ರಿಯರೇ. ಅನೇಕ ಮಂದಿ ಭಕ್ತರಿದ್ದರು ಹೊಸ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಅನೇಕ ಮಂದಿ ಭಕ್ತರಿದ್ದರು. ಅದು ಎಲ್ಲರಿಗೂ ಈ ಪದವನ್ನು ಉಪಯೋಗಿಸಲಿಲ್ಲ. ಯಾಕಂದ್ರೆ ಕೆಲವರು ಅವರ ಸ್ವಂತ ಅಭಿಪ್ರಾಯಗಳನ್ನು ಮಾಡಿಕೊಂಡು ಸ್ವಂತ ಇಷ್ಟಾನುಸಾರವಾಗಿ ಜೀವಿಸಿದಂತವ್ರು ಕೂಡ ಬೈಬಲ್ ನಲ್ಲಿದ್ದಾರೆ. ಆದ್ರೆ ನಿಜವಾದಂತ ಒಂದು ಅರ್ಥ ದೇವರ ಮನುಷ್ಯನು ಅಂದ್ರೆ ತನ್ನ ಸ್ವಂತ ಅಭಿಪ್ರಾಯ ಇಲ್ಲದವನು. ನಾನು ಇಲ್ಲಿ ಒಂದು 3 ವಿಷಯ ಹೇಳ್ತೇನೆ. ಈ ಸ್ವಂತ ಅಭಿಪ್ರಾಯ ಇಲ್ಲದವನು ಅಂದ್ರೆ ಆ ದೇವರ ಮನುಷ್ಯನಿಗಿರುವಂತ ಡೆಫಿನೇಷನ್ ಅರ್ಥವನ್ನು ಒಂದು 3 ವಿಷಯ ಹೇಳ್ತೇನೆ. ಮೊದಲನೇದು, ಆ ದೇವರ ಸ್ವಭಾವ ಗುಣಲಕ್ಷಣಗಳುಳ್ಳವನು ಅಂತೆ. ಅಂದ್ರೆ ದೇವರ ಸ್ವಭಾವವನ್ನು ತನ್ನ ಗುಣಲಕ್ಷಣಗಳಲ್ಲಿ ತೋರ್ಪಡಿಸುವವನು ದೇವರ ಮನುಷ್ಯನು. ಒಂದು ಸ್ವಂತ ಇರುವುದಿಲ್ಲ, ಅವನ ಜೀವನದಲ್ಲಿ ಎಲ್ಲವೂ ಕೂಡ ಅವನು ಪ್ರವರ್ತಿಸುವಂತ ವಿಧಾನದಲ್ಲಿ ದೇವರ ಸ್ವಭಾವವನ್ನು ಇಲ್ಲ ದೇವರ ಗುಣಲಕ್ಷಣಗಳನ್ನು ತನ್ನ ಜೀವನದ ಮೂಲಕವಾಗಿ ಪ್ರಕಟಿಸುವವನೇ ದೇವರ ಮನುಷ್ಯನು ಅನ್ನುವಂತ ಒಂದು ಡೆಫಿನೇಷನ್, ಒಂದು ಅರ್ಥವನ್ನು ನಾವು ನೋಡ್ತೇವೆ. 1. 2, ದೇವರಿಗೆ ಪ್ರತಿಯಾಗಿ ಮಾತಾಡುವಂತವನು ಅಂದ್ರೆ ದೇವರ ಪಕ್ಷದಲ್ಲಿ ನಿಂತುಕೊಂಡು ದೇವರ ಮಾತುಗಳನ್ನು ಹೇಳುವಂತವನೇ ದೇವರ ಮನುಷ್ಯನು ಅನ್ನುವಂತ ಮತ್ತೊಂದು ಅರ್ಥವನ್ನು ನಾವು ನೋಡ್ತೇವೆ. ಮತ್ತೆ 3ನೇದಾಗಿ ದೇವರ ಮನುಷ್ಯನಲ್ಲಿ ಮತ್ತೊಂದು ಅರ್ಥ, ಜನರನ್ನು ದೇವರ ಕುರಿತಾಗಿಯೂ ದೇವರ ಮಹಿಮದ ಕುರಿತಾಗಿಯೂ ಆಲೋಚಿಸುವ ಹಾಗೆ ಮಾಡುವಂತವನು ದೇವರ ಮನುಷ್ಯ. ದೇವರ ಮನುಷ್ಯನಂದ್ರೆ 3 ವಿಷಯಗಳು. 1, ಆ ದೇವರ ಸ್ವಭಾವವನ್ನು ಇಲ್ಲ ದೇವರ ಗುಣಲಕ್ಷಣಗಳನ್ನು ತನ್ನ ಜೀವನದ ಮೂಲಕವಾಗಿ ತೋರ್ಪಡಿಸುವಂತವನು ದೇವರ ಮನುಷ್ಯನು. 2, ದೇವರಿಗೆ ಬದಲಾಗಿ ದೇವರ ಪಕ್ಷದಲ್ಲಿ ನಿಂತುಕೊಂಡು ಮಾತಾಡುವಂತವನು ದೇವರ ಮನುಷ್ಯನು. 3, ಜನರನ್ನು ದೇವರ ಕುರಿತಾಗಿಯೂ ದೇವರ ಮಹಿಮದ ಕುರಿತಾಗಿಯೂ ಆಲೋಚಿಸುವ ಹಾಗೆ ಮಾಡುವಂತವನು ದೇವರ ಮನುಷ್ಯ. ಇದು ದೇವರ ಮನುಷ್ಯನಿಗೆ ಇರುವಂತ ಅರ್ಥ. ಅದಕ್ಕಾಗಿ ಅನೇಕ ಭಕ್ತರು, ಮೋಶೆ ಇಲ್ಲ ದಾವೀದನು, ಸಮುವೇಲನು, ಎಲೀಷನು ಇವರೆಲ್ಲರೂ ಕೂಡ ಆ ದೇವರ ಸ್ವಭಾವಗಳನ್ನು ಇಲ್ಲ ದೇವರ ಗುಣಲಕ್ಷಣಗಳನ್ನು ತಮ್ಮ ಪ್ರವರ್ತನೆಯಲ್ಲಿ ಅವರು ತೋರ್ಪಡಿಸಿದ್ದಾರೆ. ಅದಕ್ಕಾಗಿ ಅವರನ್ನು ದೇವರ ಮನುಷ್ಯನು ಅಂತ ಕರೆದಿದ್ದಾರೆ. ಈಗ ನಮ್ಮ ಪ್ರಿಯ ಯವನಸ್ಥನಾದಂತ ಹೊಸ ಒಡಂಬಡಿಕೆಯಲ್ಲಿ ಅನೇಕರಿಗೆ ಮಾದರಿಯಾಗಿರುವಂತ ಒಬ್ಬ ಯವನಸ್ಥನು ತಿಮೋತಿನನ್ನು ಆತನನ್ನು ದೇವರ ಮನುಷ್ಯನಂತ ಕರೀಲಿಕ್ಕೆ ಆತನ ಶ್ರೇಷ್ಠವಾದಂತ ಒಂದು ಜೀವನವನ್ನು ಆತನು ಜೀವಿಸಿದ್ದಾನೆ. ದೇವರ ಸ್ವಭಾವ ಇಲ್ಲ ದೇವರ ಗುಣಲಕ್ಷಣಗಳು ತನ್ನ ಜೀವನದ ಮೂಲಕವಾಗಿ ತೋರ್ಪಡಿಸುವಂತವ. ಬಹುಶಃ ತಿಮೋತಿ ಸ್ವಭಾವವನ್ನು ದೇವರ ಗುಣಲಕ್ಷಣಗಳನ್ನು ನೋಡಿದ್ದರಿಂದಲೇ ಪೌಲನು ಬರೀತಾ ಇದ್ದಾನೆ, ಎಲೆ ದೇವರ ಮನುಷ್ಯನೇ, ದೇವರಿಗೆ ಪ್ರತಿಯಾಗಿ ಮಾತಾಡುವವನೇ, ದೇವರ ಸ್ವಭಾವವನ್ನು ನಿನ್ನ ಜೀವನದಲ್ಲಿ ತೋರ್ಪಡಿಸುವವನೇ,
ದೇವರ ಕುರಿತಾಗಿ ಜನರಿಗೆ ಆಲೋಚನೆ ಹುಟ್ಟಿಸುವಂತವನೇ ನೀನಾದರೂ ಆಗಿರು. ನೋಡಿದ್ರೆ ತಿಮೋತಿನ ಒಂದು ಜೀವನದಲ್ಲಿ ಆ ಪದವನ್ನು ಉಪಯೋಗಿಸಲಿಕ್ಕೆ ಆತನ ಜೀವನ ತುಂಬಾ ಶ್ರೇಷ್ಠವಾದಂತ ಒಂದು ಜೀವನವಾಗಿದೆ. ಹಳೆ ಒಡಂಬಡಿಕೆ ತುಂಬಾ ದೊಡ್ಡ ದೊಡ್ಡ ಭಕ್ತರಿಗೆ ಕರೆದಿದ್ದಾರೆ, ಅದರಲ್ಲಿ ಏನು ನಾವು ಆಶ್ಚರ್ಯ ಪಡಬೇಕಂತ ವಿಷಯ ಇಲ್ಲ. ಆದ್ರೆ ಇಲ್ಲಿ ಒಬ್ಬ ಯವನಸ್ಥನನ್ನು, ಅದೇ ಅನ್ಯರ ಕುಟುಂಬದಿಂದ ಬಂದಂತ ಒಬ್ಬ ಯವನಸ್ಥನನ್ನು ಈ ರೀತಿಯಾಗಿ ಕರೆದಿದ್ದಾರೆಂದರೆ ಆತನಲ್ಲಿ ನಾವಿಷ್ಟು ವಿಶೇಷವಾದಂತ ಸಂಗತಿಗಳನ್ನು ನಾವು ಕೇಳಿಸಿಕೊಳ್ಳಬೇಕು. ಆತನ ಜೀವನವನ್ನು ನಮ್ಮ ಪ್ರವರ್ತನೆಯಲ್ಲಿ ನಾವು ಅನುಸರಿಸ್ತಾ ಹೋಗುವಾಗ ನಾಳೆ ಒಂದು ದಿನ ನಮ್ಮನ್ನು ಕೂಡ ದೇವರ ಮನುಷ್ಯರು ಇಲ್ಲ ದೇವ ಜನರು ಅಂತ ಕರೀಲಿಕ್ಕೆ ಯಾವ ಸಂಶಯವೂ ಇರುವುದಿಲ್ಲ. ಯಾರಲ್ಲಿ ದೇವರ ಸ್ವಭಾವ ಕಾಣಿಸಿಕೊಳ್ಳುತ್ತದೋ ಅವರು ದೇವರ ಮನುಷ್ಯರಾಗಿರ್ತಾರೆ. ಯಾರು ದೇವರಿಗೆ ಬದಲಾಗಿ ಮಾತಾಡ್ತಿರ್ತಾರೋ ಅವರು ದೇವರ ಮನುಷ್ಯರಾಗಿರ್ತಾರೆ. ಯಾರು ದೇವರ ಕುರಿತಾಗಿ ಜನರಿಗೆ ಆಲೋಚನೆ ಹುಟ್ಟಿಸ್ತಾರೋ, ತನ್ನ ಸ್ವಂತ ಅಭಿಪ್ರಾಯವಿಲ್ಲದೆ, ತನ್ನ ಸ್ವಂತ ಇಷ್ಟವಿಲ್ಲದೆ ದೇವರ ಆಲೋಚನಾ ಇಷ್ಟದ ಪ್ರಕಾರವಾಗಿ ಆತನು ಮಾಡ್ತಾ ಇರ್ತಾನೋ ಅಂತವರೇ ದೇವರ ಮನುಷ್ಯರು. ಅದರಲ್ಲಿ ಹೊಸ ಒಡಂಬಡಿಕೆಯಲ್ಲಿ ತಿಮೋತಿನನ್ನು ದೇವರು ಸೇರಿಸಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಆ ತಿಮೋತಿನ ಮೂಲಕವಾಗಿ ನಾವು ಕೆಲವೊಂದು ವಿಚಾರಗಳನ್ನು ನಾವು ಗಮನಿಸೋಣ. 11ನೇ ವಚನ ನಾನು ಮತ್ತೊಂದು ಸಾರಿ ಓದ್ತೇನೆ. 11ನೇ ವಚನ. ಈಗ ದೇವರ ಮನುಷ್ಯನು ಅನ್ನುವಂತ ಒಂದು ಡೆಫಿನೇಷನ್ ಅನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಈಗ ವಿಷಯಕ್ಕೆ ಬರೋಣ. 11ನೇ ವಚನದಲ್ಲಿ ಎಲೆ ದೇವರ ಮನುಷ್ಯನೇ ಏನಾದರೂ ಇವೇ ದೂರವಾಗಿರು ಅಂದ್ರೆ ಈ ರೀತಿಯಾಗಿ ಈ ಪದವನ್ನು ನಡೆಸುವಾಗ ವೈಯಕ್ತಿಕವಾಗಿ ತಿಮೋತಿನಿಗೆ ಬರೆದಿದ್ದಾನಂತ ನಮ್ಗೆ ಅರ್ಥವಾಗ್ತದೆ. ತಿಮೋತಿನು ಎಫೆಸ ಸಭೆಯಲ್ಲಿ ಪರಿಚಾರಕನಾಗಿ, ಸೇವಕನಾಗಿ, ಆಮೇಲೆ ಅಧ್ಯಕ್ಷನಾಗಿ ಸೇವೆ ಮಾಡದಂತವರು. ಆದ್ರೆ ಇಲ್ಲಿ ವೈಯಕ್ತಿಕವಾಗಿ ಎಲೆ ದೇವರ ಮನುಷ್ಯನೇ ಇನ್ನಾರು ದೂರ ಅಂದ್ರೆ ಮೇಲುಗಡೆ ಕೆಲವೊಂದು ವಿಚಾರಗಳಿಗೆ, ಮೇಲುಗಡೆ ಕೆಲವು ನೀನು ಇವುಗಳಿಗೆ ದೂರವಾಗಿರ್ಬೇಕು. ದೂರವಾಗಿರ್ಬೇಕು ಯಾವ ವಿಷಯಗಳಿಗೆ ನಾವು ದೂರವಾಗಿರಬೇಕು ಅಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಕೆಲವರು ಅನ್ಮೀಟ್ ಆಗಿದ್ದಾರೆ ಬ್ರದರ್, ಮೀಟ್ ಮಾಡಿ. ಓಕೆ, ಇಲ್ಲಿ ಮೇಲ್ಗಡೆ ಕೆಲವೊಂದು ವಿಚಾರಗಳನ್ನು ತಿಳಿಸಿ ಆ ವಿಷಯಗಳಿಗೆ ನೀನು ದೂರವಾಗಿದ್ದು ಕೆಲವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನೀನು ಪ್ರಯತ್ನ ಮಾಡಬೇಕು ಅಂತೇಳಿ ವಾಕ್ಯದಲ್ಲಿ ಗಮನಿಸ್ತೇವೆ. ಕೆಲವು ವಿಷಯಗಳಿಗೆ ದೇವರ ಮನುಷ್ಯನು ದೂರವಾಗಿರಬೇಕು, ಕೆಲವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಯಾವುದನ್ನು? ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ, ಇವುಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು ಅಂತ ಹೇಳಿ. ಆದ್ರೆ ಯಾವುಗಳಿಗೆ ದೂರವಾಗಿರಬೇಕು ಅಂತೇಳಿ ನಾನು ಮುಂದೆ ಹೇಳ್ತೇನೆ. ಆದ್ರೆ ಇದು ವೈಯಕ್ತಿಕವಾಗಿ ಆತನಿಗೆ ಹೇಳಿರುವಂತ ಒಂದು ಮಾತು. ಎಲೆ ದೇವರ ಮನುಷ್ಯನೇ ನೀನಾದರೂ, ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಆತನೊಂದಿಗೆ ಹೇಳಿರುವಂತ ಮಾತು. ಯಾಕಂತಂದ್ರೆ ಅನೇಕ ಜನರು ಅವರು ತಪ್ಪಿ ಹೋದರು. 3ನೇ ವಚನದಿಂದ ನಾವು ಓದ್ತಿವೆ, ಅನೇಕ ಜನರು ದುರ್ಬೋಧನೆಗೆ ಅವರು ಕಿವಿ ಕೊಟ್ಟು ನಂಬಿಕೆಯಿಂದ ಭ್ರಷ್ಟರಾಗಿ ಹೋದರು. 1ನೇ ಅಧ್ಯಾಯ 6ನೇ ವಚನದಲ್ಲಿ ಕೆಲವರು ತಪ್ಪಿ ಹೋದರು ಅಂತ. ಮತ್ತು 6ನೇ ಅಧ್ಯಾಯ 21ನೇ ವಚನದಲ್ಲಿ ಕೆಲವರು ಸುಳ್ಳಾದಂತ ಜ್ಞಾನವನ್ನು ಅವಲಂಬಿಸಿ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾದರು. ಅಂದ್ರೆ ಅನೇಕ ಜನರು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗಿ ಹೋದರು. ಅನೇಕ ಜನರು ಸುಳ್ಳಾದಂತ ಜ್ಞಾನವನ್ನು ಅವಲಂಬಿಸಿದರು. ಅನೇಕ ಜನರು ಈ ದುರ್ಬೋಧನೆಗೆ, ಈ ತಪ್ಪಾದಂತ ಬೋಧನೆಗೆ ಕಿವಿ ಕೊಟ್ಟು ಕ್ರಿಸ್ತನನ್ನು ಅಗಲಿ ಹೋದರು. ನೀನಾದರೂ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರಬೇಕು ಅಂತ. ಹೀಗಾಗಿ ಇದು ಪರ್ಸನಲ್ ಆಗಿ ತಿಮೋತಿನಿಗೆ ಹೇಳಿರುವಂತ ಮಾತು. 2ನೇ ವಿಷಯ, ಇವುಗಳಿಗೆ ಅಂದ್ರೆ ಈ ದೇವರ ಮನುಷ್ಯನು ಈ ದೈವಿಕವಾದಂತ ಭಕ್ತಿಯಲ್ಲಿ ಬೆಳೀಲಿಕ್ಕೆ ಅಡ್ಡಿಪಡಿಸುವಂತ ಕೆಲವೊಂದು ವಿಚಾರಗಳಿಗೆ ದೂರವಾಗಿರ್ಬೇಕು. ನಮ್ಮ ಭೌತಿಕವಾದಂತ ಜೀವನಕ್ಕಲ್ಲ, ಆಧ್ಯಾತ್ಮಿಕವಾದಂತ ಜೀವನಕ್ಕೆ ಯಾವುದು ಅಡ್ಡಿಪಡಿಸ್ತಾ ಇದೆಯೋ, ನಾವು ಅಭಿವೃದ್ಧಿ ಆಗ್ಲಿಕ್ಕೆ ಆಗದೆ ಅಡ್ಡಿಪಡಿಸುವಂತ ಕೆಲವೊಂದು ವಿಚಾರಗಳಿಗೆ ದೂರವಾಗಿರ್ಬೇಕು. ಒಂದು, ದೇವರ ಸ್ವಭಾವಕ್ಕೆ ನಾವು ಬದಲಾವಣೆ ಆಗ್ಲಿಕ್ಕೆ ಯಾವ್ದು ಅಡ್ಡಿಪಡಿಸ್ತಾ ಇದೆ ಅದಕ್ಕೆ ದೂರವಾಗಿರ್ಬೇಕು. ಭಕ್ತಿಗೆ ಯಾವ್ದು ಅಡ್ಡಿಪಡಿಸ್ತಾ ಇದೆ ಅದು ದೂರವಾಗಿರ್ಬೇಕು. ಪರಿಶುದ್ಧತೆಗೆ ಯಾವ್ದು ಅಡ್ಡಿಪಡಿಸ್ತಾ ಇದೆಯೋ ಅದಕ್ಕೆ ದೂರವಾಗಿರು. ಇವುಗಳಿಗೆ ನೀನು ದೂರವಾಗಿರು. ಮತ್ತು ಇನ್ನೊಂದು ಮಾತು,
ಅವುಗಳನ್ನು ಬಿಟ್ಟು ಓಡಿ ಹೋಗು. ಮತ್ತೊಂದು ಮಾತೆಯಲ್ಲಿ ಮೊದಲನೇ 2ನೇ ತಿಮೋಥಿ ಪತ್ರಿಕೆ 2:22 ನಿನ್ನ ಯೌವನದ ಇಚ್ಛೆಗಳಿಂದ ನೀನು ದೂರ ಓಡಿ ಹೋಗು ಅಂತೇಳಿ ಆ ಪದವನ್ನು ಅಲ್ಲಿ ಉಪಯೋಗಿಸಿ. ಇಲ್ಲಿ ದೇವರ ಮನುಷ್ಯನಾಗಿರುವಂತವನು ಇಲ್ಲಿ ಪೌಲ್ ಹೇಳುವುದು, ನೀನು ಇವುಗಳಿಗೆ ದೂರವಾಗಿರು. ಇದು ಪರ್ಸನಲ್ ಆಗಿ ಮಾತಾಡಿದ್ದಾನೆ. 2, ಅವನ ಭಕ್ತಿಯನ್ನು ಕೆಡಿಸುವಂತ ಇಲ್ಲ ಆಧ್ಯಾತ್ಮಿಕವಾದ ಜೀವನವನ್ನು ಕೆಡಿಸುವಂತ ವಿಚಾರಗಳ ಬಗ್ಗೆ ಮಾತಾಡಿದ್ದಾನೆ. ಮತ್ತು ಅವುಗಳ ವಿಷಯದಲ್ಲಿ ವಿಸರ್ಜಿಸಿ, ಮತ್ತೊಂದು ಭಾಷೆಯಲ್ಲಿ ವಿಸರ್ಜನೆ ಮಾಡಿ ಬಿಟ್ಟು ಓಡಿ ಹೋಗು ಅಂತ ಹೇಳಿ ಆತನು ಮಾತಾಡಿರುವಂತದ್ದು ವಾಕ್ಯ ಭಾಗದಲ್ಲಿ ಗಮನಿಸ್ತಾರೆ. ಅದಕ್ಕಾಗಿ ನಾನು ಹೀಗೆ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ, ರಕ್ಷಣೆ ಹೊಂದಿರುವಂತ ಯವನಸ್ಥರಾಗಿರುವಂತ ನಾವು ತಿಮೋತಿಯನ್ನು ಹೋಲಿಸಿಕೊಂಡು ಮಾತಾಡ್ತಾ ಇದ್ದೇವೆ. ರಕ್ಷಣೆ ಹೊಂದಿರುವಂತ ತಿಮೋತಿಯನ್ನು ಈ ಯೌವನದ ಇಚ್ಛೆಗಳಿಂದ ಅವನು ದೂರವಾಗಿ ಓಡಬೇಕು. ಯಾಕಂತಂದ್ರೆ ಈ ಯೌವನದ ಇಚ್ಛೆಗಳು ನಮ್ಮಲ್ಲಿ ಇರುವಾಗ ನಾವು ಆ ಭಕ್ತಿಯ ಜೀವನವನ್ನು ಜೀವಿಸಲಿಕ್ಕೆ ಆಗುವುದಿಲ್ಲ. ಮತ್ತೆ ಈಗ ಹೇಳ್ತೇನೆ, ಆತ್ಮೀಯ ಜೀವನದಲ್ಲಿ ದೇವರ ಸ್ವಭಾವ, ಭಕ್ತಿ, ಪರಿಶುದ್ಧತೆಯನ್ನು, ನಂಬಿಕೆಯನ್ನು ಹಾಳು ಮಾಡುವಂತ ವಿಚಾರಗಳು, ಇವುಗಳನ್ನು ಕೆಡಿಸುವಂತ ವಿಚಾರಗಳಿಂದ ನಾವು ದೂರವಾಗಿರಬೇಕು, ಓಡಿ ಹೋಗಬೇಕು. ಅವುಗಳ ಗೊಡವೆಗೆ ಹೋಗಬಾರದು, ಅವುಗಳ ಹತ್ತಿರಕ್ಕೆ ಹೋಗಬಾರದು ಅಂತೇಳಿ ಇಲ್ಲಿ ಯವನಸ್ಥನಾದಂತ ತಿಮೋತಿನಿಗೆ ಅಪೊಸ್ತಲನಾದ ಪೌಲನು ತಿಳಿಸಿರುವಂತದ್ದು ನಾವು ಕೇಳಿಸಿಕೊಳ್ಳುತ್ತೇವೆ. ರಕ್ಷಣೆ, ಅದಕ್ಕೆ ರಕ್ಷಣೆ ಅಂತ ನಾವು ಕೂಡ ಅಷ್ಟೇ. ನಮ್ಮಲ್ಲಿ ದೇವರ ಸ್ವಭಾವ ಉಂಟಾಗಬೇಕಂದ್ರೆ, ನಾವು ಭಕ್ತಿವಂತರಾಗಿ ಬೆಳೆಯಬೇಕಾದ್ರೆ, ನಾವು ಪರಿಶುದ್ಧತೆಯಲ್ಲಿ ಪ್ರಾಮಾಣಿಕರಾಗಿ ಜೀವಿಸಬೇಕಾದರೆ, ಆ ನಂಬಿಕೆಯಲ್ಲಿ ನಾವು ಜೀವಿಸಬೇಕಾದ್ರೆ ಇವುಗಳನ್ನು ತಡೆಯುವಂತ ವಿಚಾರಗಳು ಲೋಕದಲ್ಲಿ ಇದಾವೆ. ನಾವು ಬೆಳಿಲಿಕ್ಕೆ ಆಗದೆ ಅಡ್ಡಿಪಡಿಸುವಂತ ವಿಚಾರಗಳು ಲೋಕದಲ್ಲಿದ್ದಾವೆ. ಅದಕ್ಕಾಗಿ ಇವುಗಳಿಂದ ನಾವು ದೂರವಾಗಿ ಓಡಿ ಹೋಗಬೇಕು ಅಂತೇಳಿ ಇಲ್ಲಿ ದೇವರ ಸೇವಕನಾಗಿರುವಂತ ಪೌಲನು ಪ್ರಿಯ ಯವನಸ್ಥನಾಗಿರುವಂತ ತಿಮೋತಿನಿಗೆ ಆತನು ತಿಳಿಸಿರುವಂತ ಒಂದು ಮಾತು. ಸರಿ, ನೀನಾದರೂ ಇವುಗಳಿಗೆ ದೂರವಾಗಿರು. ಯಾವ ವಿಷಯಗಳು ಹೇಳಿದ್ದಾನೆ ಅಂತ ನಾವು ಗಮನಿಸುವಾಗ 3ನೇ ವಚನದಿಂದ 10ನೇ ವಚನದವರೆಗೂ ಮೇಲ್ಗಡೆ ಹೇಳುವಂತ ವಿಷಯಗಳು, 3ನೇ ವಚನದಿಂದ 10ನೇ ವಚನದವರೆಗೂ ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾನೆ. ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ, ಅಂದ್ರೆ ಮೊದಲು ಹೇಳಿರುವಂತ ಈ ವಿಷಯಗಳಿಗೆ ನೀನ್ ದೂರವಾಗಿರು. ಏನೇನು ವಿಷಯ ಹೇಳಿದ್ದಾನೆ ಅಲ್ಲಿ? ನಮ್ಮ ಆಧ್ಯಾತ್ಮಿಕ ಜೀವನವು ವೃದ್ಧಿ ಆಗಲಿಕ್ಕೆ ಅಡ್ಡಿಪಡಿಸುವಂತ 3 ಅಪಾಯಗಳ ಕುರಿತಾಗಿ, ಇಲ್ಲ 3 ಆತಂಕದ ಕುರಿತಾಗಿ ಆತನು ಆ ವಾಕ್ಯ ಭಾಗದಲ್ಲಿ ತಿಳಿಸಿದ. ದೇವರ ಮಕ್ಕಳು ಇಲ್ಲ ದೇವರ ಮನುಷ್ಯರು, ವಿಶ್ವಾಸಿಗಳಾಗಿರುವಂತ ನಾವು, ಯವನಸ್ಥರಾಗಿರುವಂತ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಅಭಿವೃದ್ಧಿ ಆಗದ ಹಾಗೆ ಅಡ್ಡಿಪಡಿಸುವಂತ 3 ಅಪಾಯಗಳು ಇಲ್ಲ 3 ಆತಂಕಗಳ ಬಗ್ಗೆ ಅಪೊಸ್ತಲನಾದ ಪೌಲನು ಈ ವಿಷಯ ಇಲ್ಲಿ ತಿಳಿಪಡಿಸಿದ್ದಾನೆ. ಇವುಗಳಿಗೆ ದೂರವಾಗಿರು. ಅದೇನಂತ ಹೇಳಿ ನಾವು ಆಲೋಚನೆ ಮಾಡೋಣ. ನೋಡಿ, ಮೊದಲನೇ ವಿಷಯ 3ನೇ ವಚನ 4ನೇ ವಚನವನ್ನ ಗಮನಿಸುವಾಗ, 3ನೇ ವಚನ 4 ನಾವು ಮುಂದೆ ಅದನ್ನು ನಾವು ಅದನ್ನು ವಿವರವಾಗಿ ಆಲೋಚನೆ ಮಾಡ್ತೇವೆ. ಅದರ 3, 4 ವಚನಗಳನ್ನ ಓದಬೇಕಾದ್ರೆ ದೈವ ಭಕ್ತಿಗೆ ಅನುಗುಣ ಉಪಯೋಗವಾಗದಂತ ಭಿನ್ನವಾದಂತ ಉಪದೇಶಕ್ಕೆ ನೀನು ದೂರವಾಗಿರಬೇಕು. ಅಂದ್ರೆ ದೈವ ಭಕ್ತಿಯನ್ನು ಅಡ್ಡಿಪಡಿಸುವಂತ ದುರ್ಬೋಧನೆಯನ್ನು ನೀನು ಬಿಟ್ಟು ನೀನು ದೂರವಾಗಿರಬೇಕು ಅಂತೇಳಿ ತಿಮೋತಿನಿಗೆ ತಿಳಿಸಿದೆ. ಇದು ಅಪಾಯ. ಯಾಕೆ ಅಪಾಯ? ನಮ್ಮ ಭಕ್ತಿಯನ್ನು ಅದು ಕಡಿಮೆ ಮಾಡ್ತದೆ. ದೇವರ ಮನುಷ್ಯನು ದೈವ ಭಕ್ತಿಯಲ್ಲಿ ಬೆಳೆಯಬೇಕು. ದೇವರ ಮಕ್ಕಳು ಆಧ್ಯಾತ್ಮಿಕವಾಗಿ ನಾವು ಬೆಳೆಯಬೇಕು. ಅದೇ ಅಡ್ಡಿಪಡಿಸುವಂತ ಅಪಾಯ ಏನಂತಂದ್ರೆ ಪ್ರಮುಖವಾದಂಥದ್ದು ದುರ್ಬೋಧನೆ, ಭಿನ್ನವಾದಂತ ಉಪದೇಶಗಳು, ತಪ್ಪಾದಂತ ಉಪದೇಶಗಳಿಗೆ ನೀನು ದೂರವಾಗಿರಬೇಕು ಅಂತೇಳಿ ಮೊದಲನೇ ವಿಷಯವನ್ನು ತಿಳಿಸಿದ್ದ. ದೈವ ಭಕ್ತಿಗೆ ಅನುಗುಣ್ಯವಾದಂತ, ವಾಗದೇ ಇರುವಂತ, ಉಪಯೋಗ ಆಗದೇ ಇರುವಂತ ಭಿನ್ನವಾದ ದುರ್ಬೋಧನೆಗೆ ದೂರವಾಗಿರಬೇಕು ಅಂತೇಳಿ ವಿವರಿಸಿದ್ದಾನೆ. ಅದರ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಆಮೇಲೆ 2ನೇ ವಿಷಯ, 2ನೇ ಅಪಾಯ ನಾವು ಗಮನಿಸುವಾಗ 5ರಿಂದ 8 ವಚನಗಳಲ್ಲಿ ಅಲ್ಲೊಂದು ಅಪಾಯದ ಬಗ್ಗೆ ತಿಳಿಸಿದ್ದಾನೆ. ಮೊದಲು ದುರ್ಬೋಧನೆ ಎಂಬ ಒಂದು ಅಪಾಯದ ಬಗ್ಗೆ ತಿಳಿಸಿದ್ದೆ 3-4 ವಚನಗಳಲ್ಲಿ. ಆಮೇಲೆ 5ರಿಂದ 8 ವಚನಗಳಲ್ಲಿ ಅಲ್ಲಿ ತಿಳಿಸಿರುವುದು ದೈವ ಭಕ್ತಿಯಲ್ಲಿ ಮನುಷ್ಯನಿಗೆ ಈ ಅಜ್ಞಾನತೆ ಇರಬಾರದು. ಇದನ್ನು ಓಡಬೇಕು. ಒಂದು ದುರ್ಬೋಧನೆ ಬಿಟ್ಟು ಓಡಿ ಹೋಗ್ಬೇಕು, ಇದು ಅಪಾಯಕರ.
ಎರಡನೇದಾಗಿ ದೈವ ಭಕ್ತಿಯಲ್ಲಿ ದೇವರ ಮನುಷ್ಯನಿಗೆ ಈ ಅತ್ಯಾಸೆ ಇಲ್ಲ ದುರಾಶೆ ಇದು ಇರಬಾರದು, ಇದನ್ನು ಬಿಟ್ಟು ಓಡಿ ಹೋಗಬೇಕಂತೇಳಿ ದೇವರವಾಗಿ ತಿಳಿಸಿದ್ದಾನೆ. ಎರಡನೇ ವಿಷಯ. ಆಮೇಲೆ ಮೂರನೇ ವಿಷಯ, 9ನೇ ನಾವು ಮಾಡುವಾಗ ದೇವರ ಮನುಷ್ಯನಿಗೆ ಧನಾಪೇಕ್ಷೆ ಇಲ್ಲ ಅನದಾಸೆ ನಮ್ಮ ಅಭಿವೃದ್ಧಿಯನ್ನು ಮೂರು ಅಪಾಯಗಳ ಕುರಿತಾಗಿ ಮಾಡಿದ್ದಾನೆ. ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿದೆ. ಯಾವುಗಳಿಗೆ? ದೈವ ಭಕ್ತಿಯನ್ನು ಅಡ್ಡಿಪಡಿಸುವಂತ ದುರ್ಬೋಧನೆಗೆ ನೀನು ದೂರವಾಗಿರು. ದೈವ ಭಕ್ತಿಗೆ ದೂರವಾಗಿರು. ದೈವ ಭಕ್ತಿಗೆ ಅಡ್ಡಿಪಡಿಸುವಂತ ದೂರವಾಗಿರಬೇಕು. ಇವುಗಳನ್ನು ಬಿಟ್ಟು ಇವುಗಳ ಹತ್ತರಕ್ಕೆ ಬರಬಹುದು ಅಂತೇಳಿ ದೇವನಾಗಿರುವಂತ ತಿಮೋಥಿಗೆ ತಿಳಿಸುವಂತ ಇವುಗಳಿಗೆ ಅವಕಾಶ ಅತ್ಯಾಸೆ ಇಲ್ಲ ದುರಾಸೆಗೆ ಮತ್ತು ಹಣದಾಸೆಗೆ ನಾವು ಅವಕಾಶ ಕೊಟ್ರೆ ಇವು ನಮ್ಮನ್ನು ಹಾಳು ಮಾಡ್ತಾನೆ. ದೇವರ ಸ್ವಭಾವಕ್ಕೆ ನಾವು ಹೋಗ್ಲಿಕ್ಕೆ ಆಗುವುದಿಲ್ಲ. ದೇವರ ಸ್ವಭಾವ ನಮ್ಮಲ್ಲಿ ಉಂಟಾಗುವುದಿಲ್ಲ. ದೇವರ ಗುಣಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಲಿಕ್ಕೆ ತೋರಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಎಲೆ ದೇವರ ಮನುಷ್ಯನೇ, ನೀನಾದರೂ ಅನೇಕ ಜನರು ತಪ್ಪಿ ಹೋದರು. 1ನೇ ಅಧ್ಯಾಯ 6ನೇ ವಚನದಲ್ಲಿ, 3ನೇ ಅಧ್ಯಾಯ 4-5 ವಚನ, 3ನೇ ವಚನ 4ನೇ ವಚನದಲ್ಲಿ ಮತ್ತು 21ನೇ ವಚನ ಅನೇಕ ಜನರು ಅವ್ರು ತಪ್ಪಿ ಹೋದರು. ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾದರು. ಅವರು ಕ್ರಿಸ್ತನನ್ನ ಅಗಲಿ ಹೋದರು. ನೀನಾದರೂ ವೈಯಕ್ತಿಕವಾಗಿ ತಿಮೋಥಿಗೆ ಹೇಳುವಂತ ಮಾತು, ಕೆಟ್ಟು ಹೋದಂತವ್ರು ಕೆಟ್ಟು ಹೋಗಿದ್ದಾರೆ, ಅನದಾಶೆಯಲ್ಲಿ ಬಿದ್ದಿದ್ದಾರೆ, ದುರಾಶೆಯಲ್ಲಿ ಬಿದ್ದಿದ್ದಾರೆ, ತೃಪ್ತಿ ಇಲ್ಲದಂತ ಜೀವನವನ್ನು ಜೀವಿಸ್ತಾ ಇದ್ದಾರೆ, ಸತ್ಯವನ್ನು ಮರೆತು ದುರ್ಬೋಧನೆಗೆ ಕಿವಿ ಕೊಟ್ಟಿದ್ದಾರೆ. ನೀನಾದರೂ ಇವುಗಳಿಗೆ ದೂರವಾಗಿರು. ಇವತ್ತು ನಮಗೆ ಕೂಡ ದೇವರ ಹೇಳುವಂತ ಮಾತು, ನಮಗೆ ಹೇಳುವಂತ ಮಾತು, ನಮ್ಮ ಯವನ ಭಕ್ತಿಯಲ್ಲಿ ಆಧ್ಯಾತ್ಮಿಕವಾಗಿ ನಾವು ಬೆಳೆಯಬೇಕು. ದೇವರ ಸ್ವಭಾವ ನಮ್ಮಲ್ಲಿ ಉಂಟಾಗಬೇಕು. ನಾವು ದೇವರ ಪಕ್ಷದಲ್ಲಿ ನಿಂತು ಮಾತಾಡಬೇಕು. ಅನೇಕ ಜನರಿಗೆ ದೇವರ ಬಗ್ಗೆ ಆಲೋಚನೆಯನ್ನು ನಾವು ಹುಟ್ಟಿಸಬೇಕಾಗಿದ್ರೆ ಏನು ಮಾಡಬೇಕು? ಈ ಮೂರು ಅಪಾಯಗಳಿಂದ ನಾವು ದೂರವಾಗಿದ್ದೀವಿ. ಆವತ್ತು ತಿಮೋಥಿಗೆ ಹೇಳುವಂತ ಮಾತು, ನೀನಾದ್ರೂ ಇವುಗಳಿಗೆ ದೂರವಾಗಿರು. ಇವತ್ತು ವೈಯಕ್ತಿಕವಾಗಿ ಒಬ್ಬೊಬ್ಬರ ವಿಷಯದಲ್ಲಿ ದೇವರ ಆತ್ಮನು ಹೇಳುವಂತ ಮಾತು, ಪ್ರಿಯವನಸ್ತನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ಇವು ನಿನ್ನನ್ನು ಕೆಡಿಸ್ತವೆ, ನಿನ್ನ ಭಕ್ತಿಯ ಜೀವನ ಹಾಳು ಮಾಡ್ತವೆ. ದೇವರ ಸ್ವಭಾವ ನಿನ್ನಲ್ಲಿ ಉಂಟಾಗದ ಹಾಗೆ ಇವೇನ್ ಮಾಡ್ತವೆ? ಅಡ್ಡಿಪಡಿಸ್ತವೆ. ಅದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ ಈ ವಿಷಯಗಳಿಗೆ ನಾವು ದೂರವಾಗಿರ್ಬೇಕು. ಒಂದು ಬರೀ ತಿಮೋಥಿಗೆ ಮಾತ್ರವಲ್ಲ, ಇವತ್ತು ನಂಬಿರುವಂತ ನಮ್ಮೆಲ್ಲರಿಗೂ ಕೂಡ ನಾವು ಈ ವಿಷಯಗಳಿಗೆ ನಾವು ದೂರವಾಗಿದ್ದಾಗ ಕ್ರಿಸ್ತನ ಸ್ವರೂಪ ಇಲ್ಲ ದೇವರ ಒಂದು ಸ್ವಭಾವ ಗುಣಲಕ್ಷಣಗಳು ನಮ್ಮಲ್ಲಿ ಕಾಣಿಸಿಕೊಳ್ಳುತ್ತವೆ. ಒಂದು ವೇಳೆ ದುರ್ಬೋಧನೆಗೆ ಅವಕಾಶ ಕೊಟ್ರೆ, ಅದರಲ್ಲಿ ಏನೇನಾಗ್ತದೆ ನಾನು ಮುಂದೆ ಹೇಳ್ತೇನೆ. ದುರ್ಬೋಧನೆಗೆ ಅವಕಾಶ ಕೊಟ್ರೆ ದೇವರ ಸ್ವರೂಪ ನಮ್ಮಲ್ಲಿ ಉಂಟಾಗುವುದಿಲ್ಲ. ನಾವು ಅನದಾಶೆಗೆ ಇಲ್ಲ ದುರಾಶೆಗೆ, ಅತ್ಯಾಸೆಗೆ ಅವಕಾಶ ಕೊಟ್ರೆ ಭಕ್ತಿಯಲ್ಲಿ ತೃಪ್ತಿ ಇರುವುದಿಲ್ಲ. ಅನದಾಶೆಗೆ ಅವಕಾಶ ಕೊಟ್ರೆ ಏನಾಗ್ತೇವೆ? ನಮ್ಮನ್ನು ನಾವೇ ಸಾಯಿಸ್ಕೊಳ್ತೇವೆ, ತಿವಿಸ್ಕೊಳ್ತೇವೆ. ಅದಕ್ಕಾಗಿ ಎಲೆ ದೇವರ ಮನುಷ್ಯನೇ, ಪ್ರಿಯ ಯವನಸ್ಥನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ಪ್ರಿಯರೇ, ಗಮನಿಸುವಂತ, ನೀನಾದರೂ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಒಬ್ಬೊಬ್ಬರೊಂದಿಗೆ ದೇವರು ಮಾತಾಡುವಂತ ಮಾತು ನೀನಾದರೂ. ಅವತ್ತು ತಿಮೋಥಿನಿಗೆ ಇರುವಂತ ಮಾತು ಇವತ್ತು ನಮಗೆ ಕೂಡ ನೀನಾದರೂ. ನಾವಿರುವಂತ ಪರಿಸ್ಥಿತಿ, ನಾವ್ ಯಾವುಗಳಲ್ಲಿ ಸಿಕ್ಕಾಕೊಂಡಿದ್ದೇವೆ, ಯಾವ ದುರ್ಬೋಧನೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ, ಯಾವ ಅತ್ಯಾಸೆಯಲ್ಲಿ ನಮಗೆ ಮಾತ್ರ ಗೊತ್ತು, ಮತ್ತೊಬ್ಬರಿಗೆ ಗೊತ್ತಿಲ್ಲ. ಅದಕ್ಕಾಗಿ ವೈಯಕ್ತಿಕವಾಗಿ ದೇವರ ಆತ್ಮ ಇರುವಂತ ಮಾತು, ನೀನಾದರೂ. ಅನೇಕ ಜನರು ಭ್ರಷ್ಟರಾಗಿ ಹೋದರು, ಅನೇಕ ಜನ ಸತ್ಯವನ್ನು ಬಿಟ್ಟಿದ್ದಾರೆ, ಸುಳ್ಳಾದಂತ ಜ್ಞಾನವನ್ನು ಅವಲಂಬಿಸಿದ್ದಾರೆ. ನೀನಾದರೂ ಇವುಗಳಿಗೆ ದೂರವಾಗಿರು. ಇವುಗಳ ದೂರವಾಗಿದ್ದು ಏನ್ ಮಾಡ್ಬೇಕಂತೆ? ಪ್ರೀತಿ, ಭಕ್ತಿ, ನಂಬಿಕೆ, ಚಿರಚಿತ್ತ, ಸಾತ್ವಿಕತೆ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯತ್ನ ಮಾಡು. ಇದಕ್ಕಾಗಿ ಪ್ರಯತ್ನ ಮಾಡಿ, ಇದಕ್ಕಾಗಿ ಪ್ರಯಾಸ ಪಡಿ, ಇವುಗಳನ್ನು ಸಂಪಾದಿಸ್ಕೊಳ್ರಿ. ಆದ್ರೆ ಮೇಲೆ ಹೇಳಿರುವಂತ ಈ ವಿಷಯಗಳನ್ನು ನೀನು ಬಿಟ್ಟು ಬಿಡಬೇಕು. ದೇವರ ದೈವ ಭಕ್ತಿ ಇಲ್ಲ ದೇವರ ಮನುಷ್ಯನು ದೈವ ಭಕ್ತಿಯಲ್ಲಿ ಬೆಳೀಲಿಕ್ಕೆ ಅಡ್ಡಿಪಡಿಸುವಂತ ಆ ದುರ್ಬೋಧನೆ
ಇದನ್ನು ನಾವು ಬಿಟ್ಟು ಬಿಡು, ದುರ್ಬೋಧನೆಗೆ ನಾವು ಕಿವಿಗೊಡಬಾರದು. ಮೊದಲನೇ ವಿಷಯ ನೋಡಿ, ಆ ವಾಕ್ಯ ಓದೋಣ. 3ನೇ ವಚನ. ಯಾವನಾದರೂ, ಮೊದಲನೇ ವಿಷಯ, ಯಾವನಾದರೂ ಬೇರೆ ವಿಧವಾದ ಉಪದೇಶವನ್ನು ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವತವರ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ ಒಂದನ್ನು ತಿಳಿಯದೆ ತರ್ಕ ವಾಗ್ವಾದಗಳು ಮಾಡುವ ಭ್ರಾಂತಿಯಲ್ಲಿದ್ದು ಅದರಿಂದ ಕಣ್ಣುಗಾಣದವನಾಗಿದ್ದಾನೆ. ಇವುಗಳಿಂದ ಹೊಟ್ಟೆ ಕಿಚ್ಚು, ಜಗಳ, ದೂಷಣೆ, ದುಸಂಶಯ ಇವುಗಳು ಉಂಟಾಗ್ತವೆ. ಯಾಕೆ ನಾವು ಇವುಗಳಿಂದ ದೂರವಾಗಿರಬೇಕು ಅಂತ ಹೇಳ್ಬೇಕಾದ್ರೆ, ಇದರಿಂದ ನಮ್ಮ ಭಕ್ತಿ ಕ್ಷೇಮಾಭಿವೃದ್ಧಿ ಹೊಂದುವುದಿಲ್ಲ. ಇದರಿಂದ ಏನಾಗ್ತದೆ, ನಮ್ಮ ಭಕ್ತಿ ಹಾಳಾಗ್ತದೆ. ನಾವು ದಿನ ದಿನವೇನಾಗ್ತೇವೆ, ನಾವು ಕುಗ್ಗಿ ಹೋಗ್ತೇವೆ. ಏನ ದುರ್ಬೋಧನೆ ಅಂತ ನಾವು ಗಮನಿಸಬೇಕಾದ್ರೆ, ಮಾತು ಉಪದೇಶಕ್ಕೂ ಸಂಬಂಧಿಸದೆ ಹೋದರೆ ಯೇಸು ಕ್ರಿಸ್ತನ ಮಾತುಗೆ ಬೇರೆ ಮಾತು, ಯೇಸು ಕ್ರಿಸ್ತನು ಮಾತುಗಳದೆ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟಂತ ಆ ಸ್ಪಷ್ಟವಾದ ಮಾತುಗಳಲ್ಲದೆ ಬೇರೆ ಮಾತುಗಳು ಅವು ದುರ್ಬೋಧನೆ ಆಗಿದೆ. ಇನ್ನೊಂದು, ನಮ್ಮ ಭಕ್ತಿ ಅನುಸಾರವಾದ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ, ಅಂದ್ರೆ ನಮ್ಮ ಭಕ್ತಿಗೆ ಆ ಉಪದೇಶ ಬಲಪಡಿಸಬೇಕು, ನಮ್ಮ ಭಕ್ತಿಯನ್ನು ಅಭಿವೃದ್ಧಿಪಡಿಸಬೇಕು. ಅದು ಒಳ್ಳೆ ಬೋಧನೆ. ಆದ್ರೆ ಏನ್ ಮಾಡ್ತದೆ, ಭಕ್ತಿಯ ಅಭಿವೃದ್ಧಿಗೆ ಈ ಉಪದೇಶವು ಸಮ್ಮತಿಸುವುದಿಲ್ಲ, ಅದು ಒಪ್ಪುವುದಿಲ್ಲ, ಕೆಡಿಸುವಂತದ್ದಾಗ್ತದೆ. ಅದೇ ದುರ್ಬೋಧನೆ ಅಂತ ಹೇಳಿ ವಾಕ್ಯ. ಯಾವುದು ದುರ್ಬೋಧನೆ? ಯೇಸು ಕ್ರಿಸ್ತನ ಮಾತುಗಳಿಗೆ ಪ್ರತಿಯಾಗಿ ಮಾತು ಮಾಡಿದ್ರೆ ಸುವಾರ್ಥ ಬೋಧನೆ ಅಲ್ಲದೆ ಮತ್ತೊಂದು ಬೋಧನೆ ಮಾಡುವಂತದ್ದೇ ದುರ್ಬೋಧನೆ. ಅದು ಏನಂತ ನಾನು ಮುಂದೆ ಹೇಳ್ತೇನೆ. ಅದು ಎರಡನೇದಾಗಿ, ಹೇಳುವಂತ ಉಪದೇಶ, ಕೊಡುವಂತ ಸಂದೇಶ ನಮ್ಮ ಜೀವನದಲ್ಲಿ ಭಕ್ತಿಯನ್ನು ಬೆಳೆಸಬೇಕು, ಭಕ್ತಿಯನ್ನು ವೃದ್ಧಿ ಮಾಡಬೇಕು. ಅದು ಒಳ್ಳೆ ಬೋಧನೆ, ಅದು ಹಿತಕರವಾದಂತ ಬೋಧನೆ, ಅದು ಸ್ವಸ್ಥವಾದಂತ ಬೋಧನೆ. ಅಂದ್ರೆ ಈ ಮಾತು ಕೆಲವರು ಹೇಳುವಂತ ಮಾತುಗಳಲ್ಲಿ ಭಕ್ತಿಯ ವಿಚಾರದಲ್ಲಿ ಭಕ್ತಿಯನ್ನು ಬೆಳೆಸ್ಕೊಳ್ಳುವುದಕ್ಕೆ ಯಾವ ಪ್ರಯೋಜನ ಬರುವುದಿಲ್ಲ. ಹರಟೆ ಮಾತುಗಳಾಗಿರ್ತವೆ, ಬರೀ ಕಾಲಕ್ಷೇಪಕ್ಕಾಗಿ ಮಾತಾಡುವಂತ ಮಾತುಗಳು. ಇವೆಲ್ಲವೂ ಕೂಡ ದುರ್ಬೋಧನೆಗೆ ಸಂಬಂಧಪಟ್ಟಂತ ಮಾತುಗಳಾಗಿವೆ. ಅದಕ್ಕಾಗಿ ಈ ದುರ್ಬೋಧನೆ ವಿಷಯದಲ್ಲಿ ದೇವರ ಮಕ್ಕಳು, ಮುಖ್ಯವಾಗಿ ಯವನಸ್ಥರು ಇದಕ್ಕೆ ಕಿವಿ ಕೊಡದೆ ಯೇಸು ಕ್ರಿಸ್ತನ ಮಾತುಗಳಿಗೆ ನಾವು ಕಿವಿ ಕೊಡದೆ. ಇದು ಯೇಸು ಸ್ವಾಮಿ ಹೇಳಿದ್ದಾನ, ಅದು ಒಳ್ಳೆಯದು, ಅದನ್ನ ಸ್ವೀಕಾರ ಮಾಡಿಕೊಳ್ಳಬೇಕು. ಇನ್ನೊಂದು, ಈ ಮಾತಿನಿಂದ ನನ್ನ ಭಕ್ತಿ ಬೆಳೆಯುತ್ತದ, ಇಲ್ಲ ಇದರಿಂದ ನಾನು ಬಲ ಹೊಂದುತ್ತೇನ, ಈ ವಾಕ್ಯದಿಂದ ದೇವರ ಸ್ವಭಾವಕ್ಕೆ ನಾನು ಮಾರ್ಪಾಟು ಹೊಂದುತ್ತೇನ, ಅದು ಒಳ್ಳೆ ಉಪದೇಶ. ಆದ್ರೆ ಇವೆರಡು ಅಲ್ಲದೆ ಬೇರೆ ಅನೇಕ ವಿಧವಂತ ಮಾತುಗಳು, ತರ್ಕ, ವಾಗ್ವಾದ, ವಿವಾದಗಳು, ಸಂಶಯಗಳನ್ನು ಹುಟ್ಟಿಸುವಂತ ಮಾತುಗಳಲ್ಲಿ ಯಾವ ಪ್ರಯೋಜನ ಇರುವುದಿಲ್ಲ. ಅದಕ್ಕಾಗಿ ದೇವರ ಮನುಷ್ಯನಾಗಿರುವಂತ ತಿಮೋತಿನಾಗಲಿ, ದೇವರ ಮಕ್ಕಳಾಗಿರುವಂತ ನಾವಾಗಲಿ, ನಾವು ಭಕ್ತಿಯಲ್ಲಿ ಬೆಳೆಯಬೇಕಾದರೆ ಈ ದುರ್ಬೋಧನೆಗೆ ನಾವು ದೂರವಾಗಿರು. ಅದರಲ್ಲಿ ಏನಿದೆ ನೋಡಿ, ಒಂದು ದುರ್ಬೋಧನೆ ಅಂದ್ರೆ ಎರಡು ವಿಷಯಲಿದೆ. ಯೇಸು ಕ್ರಿಸ್ತನ ಮಾತುಗಳಲ್ಲದೆ ಬೇರೆ ಮಾತುಗಳು, ಮತ್ತು ನಮ್ಮ ಭಕ್ತಿಗೆ ಅಭಿವೃದ್ಧಿ ಆಗದಿರುವಂತ ಮಾತು, ಅಂದ್ರೆ ನಮ್ಮ ಭಕ್ತಿಯನ್ನು ಬಲಪಡಿಸಿಕೊಳ್ಳಿಕ್ಕೆ ಆಗದೆ ಇರುವಂತ ಮಾತುಗಳು, ಇಲ್ಲಾಂದ್ರೆ ನಮ್ಮನ್ನು ತಗ್ಗಿಸುವಂತ, ಇಲ್ಲ ಭಕ್ತಿಯಲ್ಲಿ ಕೆಡಿಸುವಂತ ಮಾತುಗಳು ಅವು ದುರ್ಬೋಧನೆ ಆಗಿದೆ. ಅವು ಯಾವ ರೀತಿಯಾಗಿರ್ತವೆ? ಅದನ್ನು ಹೊಂದಿದವನು ಹೇಗಿರ್ತಾನಂದ್ರೆ, ಅದರಲ್ಲಿ 4ನೇ ವಚನ, ಅವನು ಒಂದನ್ನು ತಿಳಿಯದೆ, ಅವನಿಗೆ ಏನು ಗೊತ್ತಾಗುವುದಿಲ್ಲ. ಈ ದುರ್ಬೋಧನೆ ಮಾಡುವಂತವನು ಭಕ್ತಿ ವಿಚಾರದಲ್ಲಿ ಆಲೋಚನೆ ಇಲ್ಲದೆ, ಪರಿಶುದ್ಧದ ವಿಷಯದಲ್ಲಿ ಆಲೋಚನೆ ಇಲ್ಲದೆ, ದೇವರ ಸ್ವಭಾವದ ವಿಷಯದಲ್ಲಿ ಆಲೋಚನೆ ಇಲ್ಲದೆ ಮಾತಾಡುವಂತವನಿಗೆ ಏನು ಗೊತ್ತಿಲ್ಲ. ಅವನು ಒಂದನ್ನು ತಿಳಿಯದೆ ಕುತರ್ಕ ವಾಗ್ವಾದಗಳು ಮಾಡುವ ಭ್ರಾಂತಿಯಲ್ಲಿದ್ದು. ಇವ್ರು ಬೇಕಾದ್ದೇನು? ಕುತರ್ಕ ಮತ್ತು ವಾಗ್ವಾದ ಆಗ್ಬೇಕು. ನಾನು ಸರಿ ನೀನು ಸರಿ, ನಾನು ಸರಿ ನೀನು ಸರಿ, ಅದು ಸರಿ, ಇದು ಈ ತರ ವಾಗ್ವಾದಗಳು, ಡಿಬೇಟ್ಗಳು ಆಗ್ ಮಾಡ್ಬೇಕು. ಅವ್ರೇನ್ ಮಾಡ್ತಾರೆ, ಅವ್ರು ಬಯಸುವಂಥದ್ದು ವಾಗ್ವಾದಗಳನ್ನು ಮಾಡುವ ಭ್ರಾಂತಿಯಲ್ಲಿದ್ದು ಮದದಿಂದ ಕಣ್ಣುಗಾಣದವನಾಗಿದ್ದಾನೆ. ಈ ದುರ್ಬೋಧನೆಗೆ ಒಳಪಟ್ಟವನು ಹೇಗಿರ್ತಾನೆ ಅದನ್ನು ಪೌಲ್ ತಿಳಿಸಿದ್ದ. ಇವನಲ್ಲಿ ಆ
ಭಕ್ತಿಯನ್ನು ಬೆಳೆಸ್ಕೊಳ್ಳುವಂತ ಮಾತುಗಳು ಇರುವುದಿಲ್ಲ. ಯಾವಾಗ್ಲೂ ವಾಗ್ವಾದಗಳಿರ್ತಾರೆ, ಡಿಬೇಟ್ಗಳು ಮಾಡ್ಕೊಳ್ತಿರ್ತಾರೆ. ಅದರಿಂದ ಎಷ್ಟೋ ಸಮಸ್ಯೆಗಳಾಗ್ತವೆ. ಅದರಲ್ಲಿ ನಮ್ಮ ಭಕ್ತಿಯನ್ನು ಬೆಳೆಸುವುದಕ್ಕೆ ಯಾವುದೂ ಇಲ್ಲ. ಯೇಸು ಕ್ರಿಸ್ತನ ಮಾತುಗಳು ಮತ್ತು ನಮ್ಮ ಭಕ್ತಿಯನ್ನು ಬೆಳೆಸುವಂತ ಮಾತುಗಳು ನಾವು ತಿಳ್ಕೊಳ್ಬೇಕು. ಆದ್ರೆ ಆ ದುರ್ಬಲರು ಯಾವ ರೀತಿಯಾಗಿ ಇರ್ತಾರೆ, ಒಂದನ್ನು ತಿಳಿಯದೆ ಅವರು ಒಂದನ್ನು ತಿಳಿಯದೆ ಕುತರ್ಕ ವಾಗ್ವಾದಗಳ ಮದಂದ ಯಾರು ತಗ್ಗಿಸ್ಕೊಳ್ಳುವುದ, ನಾನೇ ಕಣ್ಣಿ ಎಲ್ಲ ನನಗೆ ಗೊತ್ತು, ನಿಮ್ಗೆ ಏನ್ ಗೊತ್ತೇಳಿ ಅವನ ಏನ್ ಮಾಡ್ತಾನೆ, ಮದದಿಂದ ಕಣ್ಣುಗಾಣದವನಾಗ್ತಾನೆ. ನೋಡಿ 21ನೇ ವಚನ ಓದಿದ್ವಲ್ಲ, ಇಲ್ಲ 20ನೇ ವಚನ ಓದ್ತೇನೆ. ಎಲೆ ತಿಮೋತಿನೇ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿದ್ದು. ದುರ್ಬೋಧನೆ ಅಂದ್ರೆ ಈ ಪ್ರಾಪಂಚಿಕವಾದಂತ ಈ ಹರಟೆ ಮಾತುಗಳು, ಇವುಗಳಿಗೆ ವಿವಾದಗಳಿಗೂ ದೂರವಾಗಿದ್ದು ನಿನ್ನ ವಶಕ್ಕೆ ಕೊಟ್ಟಿರುವುದನ್ನು ಕಾಪಾಡು. ನಿನಗೇನು ಕೊಟ್ಟಿದ್ದಾರೆ ದೇವರು, ನಿನಗೆ ಕೊಟ್ಟಂತ ಆ ಸ್ವಸ್ಥ ಬೋಧನೆ, ಆ ರಕ್ಷಣೆ, ಆ ನಂಬಿಕೆ, ಆ ಪರಿಶುದ್ಧತೆ, ಅದನ್ನು ಕಾಪಾಡು. 21ನೇ ವಚನ, ಕೆಲವರು ಆ ಸುಳ್ಳಾದ ಜ್ಞಾನವನ್ನು ಅವಲಂಬಿಸಿ ಏನಾದ್ರೆ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾದರು. ನೋಡಿದ್ರೆ ಅನೇಕ ಜನರು ಈ ಜ್ಞಾನವನ್ನು ಅವಲಂಬಿಸಿ, ಸುಳ್ಳಾದಂತ ಜ್ಞಾನ, ಈ ಪ್ರಾಪಂಚಿಕವಂತ ಜ್ಞಾನ, ಭೌತಿಕ ಸಂಬಂಧ ಜ್ಞಾನವನ್ನು ಅವಲಂಬಿಸಿ ಏನಾಗಿದ್ದಾರೆ, ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗಿ ಹೋದ್ರು. ಅವರು ಏನು ತಿಳಿಯದವರಾಗಿದ್ದಾರೆ. ನೋಡಿ 1ನೇ ಅಧ್ಯಾಯ 6ನೇ ವಚನದಲ್ಲಿ ಕೂಡ ಮಾತಿದೆ. 1ನೇ ಅಧ್ಯಾಯ 6ನೇ ವಚನದಲ್ಲಿ ಕೂಡ ಕೆಲವರು ಈ ಗುರಿ ತಪ್ಪಿ ವ್ಯರ್ಥವಾದ ವಿಚಾರಗಳಿಗೆ ತಿಳಿದುಕೊಂಡಿದ್ದಾರೆ. ಅವರು ಧರ್ಮಶಾಸ್ತ್ರ ಉಪದೇಶಕರಾಗಿರಬೇಕೆಂದಿದ್ದರು, ತಾವು ಹೇಳುವುದಾಗಲಿ ತಾವು ದೃಢವಾಗಿ ಮಾತಾಡುವ ವಿಷಯವಾಗಲಿ ಇಂಥದ್ದೆಂದು ತಿಳಿಯದವರಾಗಿದ್ದಾರೆ. ಹೇಳುವಂಥದ್ದು ಏನಂತ ಅವ್ರಿಗೆ ಅರ್ಥ ಆಗುವುದಿಲ್ಲ. ಆದ್ರೆ ಅವರು ಇಂಥ ಅವನು ಓದಿದೆ ನಾವು ಓದ್ತೀವಲ್ಲ, ಯಾವಂದ ಈ ತಪಾದ ದುರ್ಬೋಧನೆಯಿಂದ ಈ ಏನಾಗ್ತದೆ, ಜಗಳ, ದೂಷಣೆ, ಇವುಗಳು ಭಕ್ತಿ ವೃದ್ಧಿ ಆಗುವುದಿಲ್ಲ, ಭಕ್ತಿ ಬೆಳೆಯುವುದಿಲ್ಲ. ಈ ದುರ್ಬೋಧದಿಂದ ಹೊಟ್ಟೆ ಕಿಚ್ಚು, ಒಬ್ಬರು ಹೊಟ್ಟೆ ಒಂದರುವುದಿಲ್ಲ, ಹೊಟ್ಟೆ ಕಿಚ್ಚು ಉಂಟಾಗ್ತದೆ. ಮತ್ತು ಜಗಳ, ಒಬ್ಬರು ದೂಷಣೆ ಮಾಡಿಕೊಳ್ಳುವ, ದುಸಂಶಯ ಮಾಡಿಕೊಳ್ಳುವ, ಇವುಗಳಿಂದ ದೇವರ ಮನುಷ್ಯನಿಗೆ ಇಲ್ಲ, ಜನರಿಗೆ ಭಕ್ತಿಯ ಬೆಳೀಲಿಕ್ಕೆ ಇಲ್ಲ. ಏನಾಗ್ತದೆ, ಹೊಟ್ಟೆ ಕಿಚ್ಚು, ಜಲ, ಅದಕ್ಕಾಗಿ ಇವುಗಳಿಗೆ ನೀನು ದೂರವಾಗಿರ್ಬೇಕು ಬೋಧನೆ, ಸತಿರಾಗಿದ್ದು ದೇವ ಭಕ್ತಿಯನ್ನು ಲಾಭ ಅವರಾಗಿರ್ತಾರೆ. ನೋಡಿದ್ರ, ದುರ್ಬೋಧನೆ ಅಂದ್ರೆ ಏನಂತ ಓದಿದ್ದೇವೆ. ದುರ್ಬೋಧನೆ ಅಂದ್ರೆ ಯೇಸು ಕ್ರಿಸ್ತನ ಮಾತುಗಳಲ್ಲದೆ, ಯೇಸು ಕ್ರಿಸ್ತನ ಹೇಳುವಂತ ಮಾತುಗಳಲ್ಲದೆ ಮತ್ತೊಂದು ಉಪದೇಶ, ಮತ್ತೊಂದು ಬೋಧನೆ. ಏನಂತಂದ್ರೆ, ಬರ್ಬೇಕಾದ್ರೆ ಏನ್ ಬೇಕು, ಯೇಸು ಕ್ರಿಸ್ತನ ರಕ್ಷಣೆ ಸುವಾರ್ತೆ. ಯೇಸು ಕ್ರಿಸ್ತನು ನಮ್ಮ ಪಾಪಕ್ಕಾಗಿ ಆತನು ಸಿಲ್ಮವನ್ನು ಅನುಭವಿಸನು, ನಮಗೆ ರಕ್ಷಿಸಿದನು. ನೀನು ಒಪ್ಪಿಗೂ ನೀನು ಪಾಪಿ, ನೀನು ಕ್ಷಮಿಸಲ್ಪಡ್ತೀಯ, ಆ ಸಭೆಯಲ್ಲಿ ಸೇರ್ಪಡ್ತೇವೆ. ಈ ರಕ್ಷಣೆ ಸುವಾರ್ತೆಯನ್ನು ನಾವು ಅಂದ್ರೆ ಯೇಸು ಕ್ರಿಸ್ತನ ಸಿಲುವೆಯ ಮರಣ ಪುನರುತ್ಥಾನದಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ ನೀನು ರಕ್ಷಿಸಲ್ಪಡ್ತೀಯ. ಇದು ಯೇಸು ಸ್ವಾಮಿ ಅಂತ ಬೋಧನೆ, ಆತನು ಮಾಡಿದಂತ ಕಾರ್ಯ. ಆದ್ರೆ ಇನ್ನೊಂದು ಭಿನ್ನವಾದಂತ ಬೋಧನೆ ಇದೆ. ಚರ್ಚಿಗೆ ಬರಬೇಕಾದ್ರೆ, ಯೇಸು ಕ್ರಿಸ್ತನ ನಂಬಬೇಕಾದ್ರೆ ಈ ರಕ್ಷಣೆ ಸುವಾರ್ತೆಯನ್ನು ಬಿಟ್ಟು, ಈ ಪಾಪ ಕ್ಷಮಾಪಣೆ ಬಿಟ್ಟು ಮತ್ತೊಂದು ಬೋಧನೆ ಮಾಡುವಂತವರು ಲೋಕದಲ್ಲಿದ್ದಾರೆ.
ಅದು ಏನೇ ಆಗಿರೋ, ಅದು ಪ್ರಾಸ್ಪರಿಟಿ ಗಾಸ್ಪಲ್ ಆಗಿರ್ಬೋದು, ಯೇಸು ಕ್ರಿಸ್ತನ ಸುವಾರ್ತೆಯನ್ನು ತಿಳಿಸದೆ ಬೇರೆ ಒಂದು ಆಸೆ ತೋರಿಸಿ ಸಭೆಗಳಿಗೆ ಸೇರಿಸುವಂಥದ್ದು. ನಾವು ಗಲಾತ್ಯ ಪತ್ರಿಕೆ ಓದ್ತೀವಿ, ಬೇರೊಬ್ಬ ಕ್ರಿಸ್ತನು ಬೇರೊಂದು ಸುವಾರ್ತೆ ಇದೆ, ಅದು ಯೇಸು ಸ್ವಾಮಿ ಅಂತ ಸುವಾರ್ತೆ ಅಲ್ಲ. ಅದಕ್ಕಾಗಿ ಇದಕ್ಕೆ ಅನೇಕ ಉಪದೇಶಗಳು, ನಾವು ರಕ್ಷಣೆ ಬಗ್ಗೆ ಒಂದು ಮಾತು ಹೇಳಿದ್ದೇನೆ. ಈಗ ಸಭೆಯ ಸಿದ್ಧಾಂತಗಳಿದ್ದಾವೆ, ಸಭೆಯ ಬೋಧನೆ ಇದೆ, ಯೇಸು ಕ್ರಿಸ್ತನ ಏನಂತ ಬೋಧನೆ. ಇದಕ್ಕೆ ಭಿನ್ನವಾದಂತ ಉಪದೇಶ ಅದು ದುರ್ಬೋಧನೆ ಆಗ್ತದೆ. ಅದರಲ್ಲಿ ಅದನ್ನು ಅವಲಂಬಿಸುವವನು ಹೇಗಿರ್ತಾನೆ, ಅವನು ಒಂದನ್ನು ತಿಳಿಯದೆ, ದೇವರ ವಾಕ್ಯದ ಗೊತ್ತಿರುವುದಿಲ್ಲ, ಒಂದನ್ನು ತಿಳಿಯದೆ ಕುತರ್ಕ ವಾಗ್ವಾದಗಳು ಮಾಡುವ ಭ್ರಾಂತಿಯಲ್ಲಿದ್ದು ಮದದಿಂದ ಕಣ್ಣು ಕಾಣದ, ಯಾರನ್ನು ಕೇರ್ ಮಾಡುವುದಿಲ್ಲ, ಎಲ್ಲ ನನಗೆ ಗೊತ್ತು, ಎಲ್ಲಾ ಜ್ಞಾನವು ನನ್ನಲ್ಲಿದೆ ಅಂತೇಳಿ ತಮ್ಮನ್ನು ತಾವು ಕೊಚ್ಕೊಳ್ತಿರ್ತಾರೆ. ಕಣ್ಣುಗಾಣದವನಿದ್ದಾನೆ. ಅಂತವು ಇವುಗಳಿಂದ ಹೊಟ್ಟೆ ಕಿಚ್ಚು, ಜಗಳ, ದೂಷಣೆ, ದುಸ್ಸಂಶಯ ಉಂಟಾಗ್ತದೆ. ಭಕ್ತಿಯಲ್ಲಿ ವೃದ್ಧಿ ಆಗ್ತದೆ, ನಂಬಿಕೆಯಲ್ಲಿ ಬಲ ಹೊಂದಲಿಕ್ಕೆ ಆಗ್ತದೆ, ಪರಿಶುದ್ಧತೆ ಕಾಪಾಡಿಕೊಳ್ಳಲಿ ಆಗ್ತದೆ. ದೇವರ ಸ್ವಭಾವ ನಮ್ಮಲ್ಲಿ ಉಂಟಾಗಬೇಕಾದ್ರೆ ಇಲ್ಲಿ ಅವಕಾಶ ಎಲ್ಲಿದೆ? ಸಂಶಯ ಇದೆ, ಹೊಟ್ಟೆ ಕಿಚ್ಚಿದೆ, ಜಗಳ ಇದೆ, ಇವೆಲ್ಲ ಇವು. ಅದಕ್ಕಾಗಿ ದೇವರನ್ನು ದೇವರ ಮನಸ್ಸಿಗೆ ಏನಾದರೂ ಇವುಗಳಿಗೆ ಮುಗಿಸ್ತೇನೆ ಪ್ರೇರಿತ ಆ ವಿಷಯ ಒಂದು ಮಾತ್ರ ಗಮನಿಸಿಕೊಳ್ಳೋಣ. ದೇವರ ಮನಸ್ಸು ಇವರಿಗೆ ದೂರವಾಗಿದೆ. ಇವುಗಳಿಗೆ ದೂರವಾಗಿದ್ದಾಗ ಜೀವನದಲ್ಲಿ ಬಲ ಹೊಂದ. ಅದಕ್ಕಾಗಿ ದೇವರನ್ನು ದೈವವನ್ನು ಅಡ್ಡಿಪಡಿಸುವಂತ ದುರ್ಬೋಧನೆಗೆ ದೂರವಾಗಿರ್ಬೇಕು. ವಚನದಲ್ಲಿರುವಂತ 3 ವಿಷಯ ತಿಳಿಸಿದ್ದೇನೆ, ಆಮೇಲೆ ನಾನು ಬೇರೆ ವಿಷಯ ತಿಳಿಸ್ತೇನೆ. ದುರ್ಬೋಧನೆ ಏನಂತಂದ್ರೆ 3 ವಿಷಯ ಏನು? ಯೇಸು ಕ್ರಿಸ್ತನ ಮಾತುಗಳಿಗೂ ಭಕ್ತಾನುಸಾರವಂತ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ ಅದೇ ದುರ್ಬೋಧನೆ. ಅರ್ಥ ಮಾಡ್ಕೊಳ್ರಿ, ಯೇಸು ಕ್ರಿಸ್ತನ ಮಾತುಗಳಿಗೂ ಭಕ್ತಿಗೆ ಅನುಸಾರವಾದಂತ ಭಕ್ತಿ ಬುದ್ಧಿಗೆ ಸಮ್ಮತಿಸದೆ ಹೋದರೆ ಅದೇ ದುರ್ಬೋಧನೆ. 2, ಮುಂದಿನವರು ಹೇಳಿರ್ತಾರೆ ಗೊತ್ತಾಗುವುದಿಲ್ಲ, ಮದದಿಂದ ಕಣ್ಣು ಕಾಣದವರಾಗಿರ್ತಾರೆ. ಅದರಿಂದ ಏನು ಉಂಟಾಗ್ತದೆ? ಜಗಳ, ಹೊಟ್ಟೆ ಕಿಚ್ಚು ಇವು ಉಂಟಾಗ್ತದೆ. ಅದಕ್ಕಾಗಿ ಮೊದಲನೇ ವಿಷಯ, ದೇವರ ಮನುಷ್ಯನಾಗಲಿ ತಿಮೋಥೆಯನಾಗಲಿ ದೇವರ ನಾವಾಗಲಿ ಈ ದುರ್ಬೋಧನೆಗೆ ನಾವು ದೂರವಾಗಿದ್ದು ನಾವು ಮಾಡಬೇಕು. ಭಕ್ತಿಯಲ್ಲಿ ಬೆಲೆ, ದೇವರ ಮನಸ್ಸಂದ್ರೆ ದೇವರ ಸ್ವಭಾವದಲ್ಲಿ, ದೇವರ ಪಕ್ಷದಲ್ಲಿ, ದೇವರ ಕುರಿತಾಗಿ ಜನರ ಆಲೋಚಿಸುವಂತ ಆ ರೀತಿಯ ನಾವು ಬೆಳೆಯಬೇಕಾದ್ರೆ ಮೊದಲನೇ ಒಂದು ಅಪಾಯವನ್ನು ನಾವು ತಪ್ಪಿಸಿಕೊಳ್ಳಬೇಕು. ಏನ್ ಅಪಾಯ? ಅದು ದುರ್ಬೋಧನೆ. ಅದರ ಬಗ್ಗೆ ನಾನು ಮುಂದಿನ ವಾರದಲ್ಲಿ ಸ್ವಲ್ಪ ಹೆಚ್ಚಾಗಿ ಯಾರು ಯಾವುಗಳಿಗೆ ದೂರವಾಗಿರಬೇಕು ಕೇಳಿಸಿಕೊಂಡಿರ್ಬೇಕು, ಯಾವನ್ನು ನಾವು ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಬೇಕು ಅದನ್ನು ಕೇಳಿಸ್ಕೊಂಡು ಈ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ನಾವು ದೇವರ ಮಕ್ಕಳಾಗಿ, ದೇವರ ಮನುಷ್ಯರಾಗಿ ಭಕ್ತಿಯಲ್ಲಿ ಬೆಳೆಯುತ್ತ ಆ ದೇವರ ರೂಪದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಸ್ವರೂಪಕ್ಕೆ ಗಲಾತ್ಯ 4:19 ಪೌಲ್ ಹೇಳ್ತಾನಲ್ಲ, ಕ್ರಿಸ್ತನ ಸ್ವರೂಪ ನಿಮ್ಮಲ್ಲಿ ಉಂಟಾಗುವುದು. ನಮ್ಮಲ್ಲಿ ಯೇಸು ಕ್ರಿಸ್ತ ಸ್ವರೂಪ ಉಂಟಾಗಬೇಕು. ಅದಕ್ಕೆ ಅಡ್ಡಿಪಡಿಸುವಂತ ಈ ಬೋಧನೆಗೆ ಅಪೂರ್ವವಾಗಿ ಮಕ್ಕಳಾಗಿ ಆ ರೀತಿ ದೇವರ ನಮ್ಮ ಫ್ಯಾಮಿಲಿ ಅವಕಾಶವನ್ನು ಕೊಟ್ಟಂತ ಸಭೆಗಳಿಗೂ ಮತ್ತೆ